ದೇವಸ್ಥಾನಗಳಂತೆ ಮಠಗಳು ಹೆಚ್ಚಾಗಿ ನಿರ್ಮಾಣವಾಗಬೇಕಿವೆ. ಆ ಮೂಲಕ ದುಷ್ಟಶಕ್ತಿಗಳು ದೂರವಾಗಿ ದೇವತಾ ಶಕ್ತಿಗಳು ಮಠಗಳಲ್ಲೂ ನೆಲೆಗೊಳ್ಳುವಂತಾಗಬೇಕು. ದೇವತಾ ಶಕ್ತಿಯು ವಿಶೇಷವಾಗಿ ಪರಿಣಾಮ ಬೀರಿ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಲು ಪ್ರೇರಣೆ ನೀಡುವುದೆಂದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕರಾದ ಶ್ರೀ ಲಕ್ಷ್ಮೀನಾರಾಯಣ ಅಸ್ರನ, ಮಾಡೂರು ಕೊಂಡಾನದ ಮರೇಣಪಾಲು ಶಿವಗಿರಿಯಲ್ಲಿ ನವ ನಿರ್ಮಾಣಗೊಳ್ಳಲಿರುವ ಶ್ರೀ ಶಿವದುರ್ಗಮ್ಮ ಮಠಕ್ಕೆ ಸೋಮವಾರದಂದು ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ದೀಪ ಬೆಳಗುವಿಕೆಗೆ ಚೈತನ್ಯವನ್ನು ನೀಡುತ್ತಾ ಇದ್ದಾರೆ. ಗೌರವಾನ್ವಿತ ಸಂಸದರು ಶ್ರೀ ಬ್ರಿಜೇಶ್ ಚೌಟ ಅವರು ಆಗಮಿಸಿದ್ದಾರೆ. ಶ್ರೀ ಬ್ರಿಜೇಶ್ ಚೌಟ ಅವರಿಗೆ ಸ್ವಾಗತವನ್ನು ನೀಡುತ್ತಾ ದೀಪ ಪ್ರಜ್ವಲನೆ ವಿಶೇಷವಾದ ಹುಟ್ಟುದನ್ನೇ ಹತ್ತು ವೇದಿಕೆ ಒಂದು ಮಠ ಬರ್ತದೆ. ಇದು ಹೊಸತ್ತಾದ ಆಮೇಲೆ ಆಯ್ನ ಒಂದು ದೇವರ ಭಕ್ತಿ ದೇವರಿನ ಆರಾಧನೆ ಮಾತ್ರ ಆ ಮುಖೇನ ಮಠ ಮಾಡ್ಕೊಂಡಿದ್ದು ಪುರಾಣಿಯರ ಬಂದಿದೆ. ಮಠಕ್ಕೂ 5 ಉಂಟು, ದೇವಸ್ಥಾನಗಳು 5 ಉಂಟು. ನಾನು ಇತರ ದೇವಸ್ಥಾನ ಜಾಸ್ತಿ ಆಗ್ತಿದ್ದ ಸಾಲ ಮಾಡ್ಕೊಂಡಿದ್ದು. ನಮ್ಮ ಚಿಂತನೆ ಮಾಡ್ಕೊಂಡು ದೇವಸ್ಥಾನದ ಮಠಕ್ಕೂ ಜಾಸ್ತಿ ಆಗಿಟ್ಟು ತೊಂದರೆ ಇದೆ. ಮೆಟ್ಟು ಪೂರ ಇಂದಿನ ಬಂಡ ನಮ್ಮ ಕಾಮಕ್ರೋಧಾದಿ ಮನೋಮನಸ್ತರ್ಯಾದಿ ಷಡ್ವೈರು ನಮ್ಮಟೂ ಇಲ್ಲ. ಅವೇನು ಸಂಪೂರ್ಣ ನಿರಂತರವಾದ ಉಪಯೋಗ ಮಾಡ್ಕೊಂಡ ಇಂಚಿತ್ತಿ ದೇವತಾ ಶಕ್ತಿ ಬೋಡಿಗೆ ನಮ್ಮ ಪೂಜೆ ಮಾಡ್ಕೊಂಡಾಗ ಸುರುಟು ಮಾಡ್ಕೊಂಡು ಆಗಮಾರ್ತಂತು ದೇವಾನಾಂ ನಿರ್ಗಮನಾರ್ಥಂತು ರಾಕ್ಷಸಾಂತು ದೇವರ ಪೂಜೆ ಮಾಡ್ತಾರೆ ಕುರುವಾಗಲ್ಲ. ಈ ಜಗತ್ತಿನಲ್ಲಿ ಮನುಷ್ಯರಲ್ಲಿ ಮನುಷ್ಯರು ದುಷ್ಟ ಮನುಷ್ಯರುಗಳಿಗ ಅಂಚಿನ ದುಷ್ಟಶಕ್ತಿಗಳು ಶಕ್ತಿಗಳು ಕೂಡ ಮತ್ತುಂಟು. ಆ ಶಕ್ತಿಗಳು ಪೂರ ನನಗೆ ಮುಟ್ಟ ಅಲ್ಲ ನಮಗೆ ಎದುರು ಬರ್ತಾನೆ. ನನಗೆ ಎಂಟೆಂಟೆ ಪ್ರೇರಣೆ ನಮ್ಮ ಊಟ ಕಾಲ್ತಾರೆ ಎಂಟೆಂಟೆ ಕೆಲಸ ಮಾಡ್ಕೋಲ್ಲ. ಅದಕ್ಕೋಸ್ಕರ ಈ ಮಠ ಮಂದಿರಗಳು ಪೂರ ಆರಾಧನೆ ಮಾಡ್ಕೊಂಡಿರ್ತಿಲ್ಲ. ದುಷ್ಟಶಕ್ತಿಗಳು ದೂರ ಆಗಿ ದೇವತಾ ಶಕ್ತಿಗಳು ಬರ್ಪಣಿ ಪೂಜೆ ಮಾಡ್ತಾಗ ಹೇಳ್ತೀನಿ. ಪೂಜೆ ಮಾಡ್ತಾಗಲ್ಲ ಆ ದುಷ್ಟಶಕ್ತಿಗಳು ಪೂರ ಬಲ್ಲದಲ್ಲಿ ಮನಸ್ಸಿಗೆ ನೆಮ್ಮದಿ ಸುಕ್ಕೊಂಡು ಜೀವನ ಮಾಡ್ತಾರೆ ಅವಕಾಶ ಕೊಡುವ ದೃಷ್ಟಿಲಿ ಕಿವಿಯಲ್ಲಾಗಲು ದುಂಬರಾಗಲೇ ಋಷಿನಿಗಳು ಹಾಕಲೇ ಪಡೆದೇವೆ. ಆಗ ಮಾರ್ಪಂತು ದೇವಾನಾಂ ನಿರ್ಗಮನಾರ್ಥಂತ ರಾಕ್ಷಸರನ್ನಾಗಿ ಪೂರ ದೂರ ಮಾಡಿ ದೇವತಾ ಶಕ್ತಿ ಪೂರ ಮುಟ್ಟಬಾರದು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ನವ ನಿರ್ಮಾಣಗೊಳ್ಳಲಿರುವ ಈ ಮಠವು ಸನಾತನ ಸಂಸ್ಕೃತಿಯನ್ನು ಉಳಿಸುವುದರ ಜೊತೆಗೆ ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಸನಾತನ ಸಂಸ್ಕೃತಿಯಿಂದ ಇಂದಿಗೂ ದೂರವಾಗಿರೋ ಜನರನ್ನ ಒಂದುಗೂಡಿಸುವ ಕಾರ್ಯ ನಡೆಸಬೇಕಿದೆ. ಪೂಜ್ಯ ಸ್ವಾಮೀಜಿಯು ಮಾಡಿರುವ ಮಠ ನವ ನಿರ್ಮಾಣ ಸಂಕಲ್ಪಕ್ಕೆ ಶಕ್ತಿ ತುಂಬಿಸುವ ಕಾರ್ಯ ನಾವೆಲ್ಲರೂ ಜೊತೆಗೂಡಿ ನಡೆಸೋಣವೆಂದರು. ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದಿಸೆಯಲ್ಲಿ ಯಾರು ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಸಮಾಜದಿಂದ ದೂರ ಉಳಿದಿದ್ದಾರೆ ಅವರೆಲ್ಲರನ್ನ ಹತ್ತಿರ ತರುವಂಥ ಕೆಲಸ ಆಗಲಿ, ಯಾರು ಪೀಳಿಗೆಯಿಂದ ಪೀಳಿಗೆಗೆ ಅನ್ಯಾಯಕ್ಕೆ ಒಳಪಟ್ಟಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಈ ಮಠದಲ್ಲಿ ಆಗಲಿ, ಯಾರು ಅಶಕ್ತರಿದ್ದಾರೆ ಅವರಿಗೆ ಶಕ್ತಿ ತುಂಬಿಸುವ ಕೆಲಸ ಮಠದ ಮುಖಾಂತರ ಆಗಲಿ ಅನ್ನುವಂಥದ್ದನ್ನು ಆ ತಾಯಿ ದುರ್ಗಾ ಪರಮೇಶ್ವರಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಕೆಲಸಕ್ಕೆ ಖಂಡಿತವಾಗಿಯೂ ಭಗವಂತನ ಆಶೀರ್ವಾದ ಇದೆ ಅನ್ನುವಂಥದ್ದು ಆ ಕಟೀಲಿನ ಅಸ್ರನ್ನರು ಬಂದು ಆ ಕೆಲಸವನ್ನು ಪ್ರಾರಂಭಿಸಿದಾಗಲೇ ಗೊತ್ತಾಗ್ತದೆ. ಖಂಡಿತವಾಗಿಯೂ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಭಾಷೆ, ಸಂಸ್ಕೃತಿ ಮತ್ತು ಜನರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವುದು ನನ್ನ ಜವಾಬ್ದಾರಿ ಮತ್ತು ನನ್ನ ಆಶಯ ಕೂಡ ಆಗಿರೋದ್ರಿಂದ ಖಂಡಿತವಾಗಿಯೂ ಮಠದ ಜೊತೆ ನಾನು ನಿರಂತರವಾಗಿ ಇರ್ತೇನೆ. ನನ್ನ ಸಹಕಾರ ಖಂಡಿತವಾಗಿಯೂ ಒಬ್ಬ ಭಕ್ತನಾಗಿ ಮತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಖಂಡಿತವಾಗಿಯೂ ಇರ್ತದೆ ಅನ್ನುವಂಥದ್ದನ್ನು ಸ್ವಾಮೀಜಿಯ ಸಮ್ಮುಖದಲ್ಲಿ ಹೇಳ್ತಾರೆ. ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಕಟೀಲು ಕ್ಷೇತ್ರದ ವರಪ್ರಸಾದದಲ್ಲಿ ನಿರ್ಮಾಣಗೊಂಡ ಮಠ ಮಂದಿರಗಳು ಜಗತ್ ಪ್ರಸಿದ್ಧವಾಗಿವೆ. ಜಗತ್ತಿನಲ್ಲಿ ಕಣ್ಮುಚ್ಚಿಕೊಂಡು ಭಗವಂತನ ಕಾಣಲು ಹಿಂದೂಗಳಿಗೆ ಮಾತ್ರ ಸಾಧ್ಯವಿದೆ.
ಈ ಪ್ರದೇಶದಲ್ಲಿ ಮಠ ನವನಿರ್ಮಾಣದ ಕನಸನ್ನು ಸ್ವಾಮೀಜಿಗಳು ಕಂಡಿದ್ದು, ನವನಿರ್ಮಾಣಗೊಂಡ ಮಠವು ಶಿಕ್ಷಣ, ಆರೋಗ್ಯಕ್ಕೆ ಆದ್ಯತೆ ನೀಡುವ ಶಿವಗಿರಿಯಾಗಿ ಬೆಳಗಲಿ ಎಂದು ಶುಭ ಹಾರೈಸಿದರು. ಪೂಜನೀಯರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಆಶ್ರಮನವರು ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ನಾನು ಬಹಳ ವರ್ಷದಿಂದ ಕಟೀಲಿನ ಜೊತೆಯಲ್ಲಿ ಬೆಳೆದದ್ದರಿಂದ ಕಟೀಲಿನ ಕ್ಷೇತ್ರದ ಆಶ್ರಮರು, ಅದರಲ್ಲೂ ಲಕ್ಷ್ಮೀನಾರಾಯಣ ಆಶ್ರಮರು, ಗೋಪಾಲಕೃಷ್ಣ ಆಶ್ರಮರು ಎಲ್ಲೆಲ್ಲಿ ಶಿಲಾನ್ಯಾಸವನ್ನು ಮಾಡಿದಾರ ಅದು ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರಗಳಾಗಿದ್ದಾವೆ, ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಾಗಿದ್ದಾವೆ. ಹಾಗಾಗಿ ಈ ಕ್ಷೇತ್ರವು ಬಹಳ ಜಿಲ್ಲೆಯ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವಾಗಿರುತ್ತೆ ಅನ್ನತಕ್ಕಂಥ ನಂಬಿಕೆ ನನ್ನಲ್ಲಿ. ಉದಾಹರಣೆಗೆ ನಮ್ಮ ಕೊಡ್ಯಡ್ಕದಲ್ಲಿ ಮಂದಿರ ಆಗಬೇಕು ಅಂತ ಹಿರಿಯರಾಗಿರ್ತಕ್ಕಂಥ ನಮ್ಮ ನಡೆದಾಡುವ ದೇವರು ಅಂತ ನಾವು ಗೋಪಾಲಕೃಷ್ಣ ಆಶ್ರಮಕ್ಕೆ ಇರ್ತೀವಿ. ಜಯರಾಮ ಹೆಗಡೆ ಅವರು ಬಂದು ಅವರಲ್ಲಿ ಪ್ರಸಾದ ತಗೊಂಡು ಹೋದ್ರು, ಕೊಡ್ಯಾಡ್ಕದಲ್ಲಿ ಮಂದಿರ ನಿರ್ಮಾಣ ಮಾಡಿದ್ರು. ಇವತ್ತು ದೇಶದ ಒಂದು ಪ್ರತಿಷ್ಠಿತ ಮಂದಿರವಾಗಿ ಕೊಡ್ಯಾಡ್ಕ ಮಂದಿರ ನಿರ್ಮಾಣ ಆಗಿದೆ. ಕಟೀಲ್ನ ಪ್ರಸಾದದ ಆಶ್ರಯದಲ್ಲಿ ಕೊಂಡೇವೂರಲ್ಲಿ ಮಠ ನಿರ್ಮಾಣ ಆಯಿತು. ಇವತ್ತು ಕೊಂಡೇವೂರು ಜಗತ್ ಪ್ರಸಿದ್ಧ ಆಗ್ತಾ ಇದೆ. ಮಾನಿಲದ ಶ್ರೀರಾಮದ ಸ್ವಾಮೀಜಿಯವರು ಕಟೀಲ್ನ ಪ್ರಸಾದ ಮುಖಾಂತರವಾಗಿ ಮಂದಿರದ ನಿರ್ಮಾಣ ಆಯಿತು. ಹೀಗೆ 10 ಸ್ವಾಮೀಜಿಗಳು, 10 ಮಂದಿರಗಳು ಕಟೀಲ್ನ ಪ್ರಸಾದದ ಮುಖಾಂತರ, ಕಟೀಲರ ಆಸರಣರ ಆಶೀರ್ವಾದದ ಮುಖಾಂತರ ಆಗಿದೆ. ಅದಕ್ಕೆ ಆಸರೆ ಅನ್ನ ಅಂತ ಕರೆಯುವವರನ್ನು ಆಸರನ್ನ ಅಂತ ಪೂಜ್ಯ ಲಕ್ಷ್ಮೀನಾರಾಯಣ ಆಶ್ರಮರ ದಿವ್ಯ ಹಸ್ತೆಯಿಂದ ಇಲ್ಲಿ ಮಂದಿರದ ಶಿಲಾನ್ಯಾಸ ಆಗಿದೆ. ನನಗೆ ಭಗವಂತನ ಚಿಂತನೆ ಇದೆ. ರಾಜಕಾರಣಿಗಳು ನೀವು ತಡವಾಗಿ ಬನ್ನಿ, ಪ್ರಸಾದವನ್ನು ಆಶ್ರಮರಿಂದ ಹಾಕಿ ಅಂತ ನಾವಿಬ್ಬರು ತಡವಾಗಿ ಬಂದಿದ್ದೇವೆ. ನಾವು ಕ್ಷಮೆಯನ್ನು ಯಾಚಿಸಿದ್ರೆ ಅನಿವಾರ್ಯ ಒತ್ತಡದಿಂದ. ಆದರೆ ಭಗವಂತನ ಇಚ್ಛೆ ಪ್ರಕಾರ ಆಶ್ರಮರ ಕೈಯಲ್ಲೇ ಅದಕ್ಕೆ ದಿವ್ಯ ಶಿಲಾನ್ಯಾಸ ಆಗಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಖಂಡಿತವಾಗಿ ಈ ಮಂದಿರ ಬಹಳ ಬೇಗ ಶೀಘ್ರಾತಿ ಶೀಘ್ರ ಆಗುತ್ತೆ, ನಿಮ್ಮ ಕನಸಿನ ಪ್ರಕಾರ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನಮಗೆ. ಶ್ರೀ ಶಿವದುರ್ಗಾಮ ಮಠದ ಪರಮ ಪೂಜ್ಯ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಅನುಗ್ರಹಿಸಿದಂತೆ ತಾಯಲ್ಲಿ ಪ್ರಾರ್ಥಿಸಿಕೊಂಡು, ನಿಜವಾಗಿ ನಾವು ಸಂಕಲ್ಪ ಮಾಡಿದ್ದು ನಮ್ಮೊಟ್ಟಿಗೆ ದೇವರಿದ್ದಾರೆ ಎಂಬುದು ಇವತ್ತೊಂದು ನಮ್ಮ ಮನಸಾಕ್ಷಿ ಆಯಿತು. ಯಾಕೆಂದರೆ ನಮ್ಮ ಸಂಕಲ್ಪ ಒಂದು ತಿಂಗಳ ಹಿಂದೆ ನಾವು ಕೂತು ಚಿಂತನೆ ಮಾಡಿದಂಥ ಸಂಕಲ್ಪ ಇವತ್ತು ಈ ಮಟ್ಟಿಗೆ ಬರಬೇಕಂತಾದರೆ ಆ ಆತ್ಮಗುರುಗಳಾದ ನಿತ್ಯಾನಂದರ ಗುರುದೇವರ ಆಶೀರ್ವಾದವು, ಪೂಜನೀಯರಾದಂಥ ಅಸ್ರಣ್ಣರ ಆಶೀರ್ವಾದವು, ಆ ತಾಯಿಯ ಅನುಗ್ರಹ ನಮ್ಮೊಟ್ಟಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದರೊಟ್ಟಿಗೆ ನಿಮ್ಮೆಲ್ಲ ಜನರ ಎಲ್ಲರ ಸಹಕಾರ ನಮ್ಮೊಟ್ಟಿಗೆ ಇದ್ದರೆ ಮಾತ್ರ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಲು ನಮಗೆ ಸಾಧ್ಯ. ನನ್ನಿಂದ ಅದು ಶೂನ್ಯ, ನನ್ನಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀವೆಲ್ಲರೂ ನಮ್ಮೊಟ್ಟಿದ್ದರೆ ಮಾತ್ರ ಈ ರೀತಿ ಒಂದು ಸಾಧನೆ ಮಾಡಲು ಸಾಧ್ಯ. ಭಗವತಿ ನಮ್ಮೆಲ್ಲರೊಟ್ಟಿಗಿದ್ದಾರೆ. ನಾವು ಒಳ್ಳೆ ಕಾರ್ಯ ಮಾಡುವಾಗ ದೇವರ ಅನುಗ್ರಹ ಇದೆ ಎಂಬುದು ಇವತ್ತು ಈ ಶಿಲಾನ್ಯಾಸ ದಿವಸ ನೋಡಿ ನಮಗೆ ಅನುಭವ ಆಗಬಹುದು. ನಾವು ಒಂದು 4 ವರ್ಷ ಮುಂಚೆ ಈ ಮಠದಲ್ಲಿ ನಾನು ಕೂತು ಪ್ರಯಾಣ ಮಾಡ್ತಿದ್ದೆ. ಬೊಂಬೈಗೆ ಊರಿಗೆ ಬರ್ತಾ ಹೋಗ್ತಿದ್ದೆ. ಆಗ ನಮ್ಮ ಸಂತೋಷ್ ಆಳ್ವರು ಇಲ್ಲಿಗೆ ಏನೋ ಒಂದು ತಾಯಿ ಅನುಗ್ರಹದಲ್ಲಿ ಇಲ್ಲಿ ಬಂದರು. ಸಂತೋಷ್ ಆಳ್ವರು, ಯಶವಂತ ಆಳ್ವರು ಬಂದರು. ನಾವು ಪ್ರೀತಿಯಲ್ಲಿ ಸಂತೋಷ ಅಂತ ಕರೀತೇವೆ ಅವರನ್ನು. ತ್ರಿಮೂರ್ತಿ ರೂಪದಲ್ಲಿ 3 ಬಂದರು, ಸಂತೋಷ್ ಆಳ್ವರು. ಮತ್ತು 1 ತಿಂಗಳು ಕಳೆದ ನಂತರ ಈ ಕಡೆ ಒಂದು ಮನೆ ಒಕ್ಕಲಿಗೆ ಚಂದ್ರೇಶ್ವರ ಉಚ್ಚಿಲು ಹೋಗ್ತಿದ್ರು. ನನ್ನ ಅಕ್ಕ ಕೂತಿರ್ತಿದ್ರು. ಒಂದು ದಿವಸ ನಾವು ಅವರನ್ನು ಕರೆಯಬೇಕು, ನಮಗೆ ಮಠ ಆಗಬೇಕು. ನಾನು ಅದಕ್ಕೆ ಅವರಲ್ಲಿ ಹೇಳಿದೆ, ನೀವು ಚಿಂತನೆ ಮಾಡಬೇಡಿ, ಭಗವಂತ ನಮಗೆ ಮಾಡಿಸ್ಕೊಡ್ತಾನೆ. ಅದಕ್ಕೊಂದು ಸಮಯ ಅಂತ ಇರ್ತದೆ. ಆ ಸಂದರ್ಭಕ್ಕೆ ನಮಗೆ ಒಂದು ಮಠ ಆಗೇ ಆಗ್ತದೆ. ಏನೋ ಒಂದು 6 ತಿಂಗಳೊಳಗೆ ಚಂದ್ರಶೇಖರ್ ಇಲ್ಲಿ ಬಂದರು. ಏನೋ ನನ್ನ ತಾಯಿಯ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನಿಮ್ಮ ಒಟ್ಟಿಗೆ ನಾವು ಕೈ ಜೋಡಿಸ್ತೇವೆ, ನಿಮಗೆ ನಮ್ಮಿಂದ ಏನಾಗಬೇಕು ಸಹಕಾರ ಇದ್ದೇವೆ ಅಂತೇಳಿ ನಮಗೆ ಒಂದು ಧೈರ್ಯದ ಮಾತನ್ನು ಕೊಟ್ಟರು. ಅದಾಯಿತು. ಇಲ್ಲಿ ಶಿಲಾನ್ಯಾಸದ ಒಂದು ಕೆಲಸ ಮುಂದುವರಿಸುವಾಗ ನಿಜವಾಗಿ ನಮ್ಮಲ್ಲಿ 1 ರೂಪಾಯಿಯ ವ್ಯವಸ್ಥೆಯೂ ಇಲ್ಲಿ ಇರಲಿಲ್ಲ. ಈಗ ನಮ್ಮೆಲ್ಲ ಲಕ್ಷ್ಮಿ ಎಲ್ಲ ಇಲ್ಲಿ ಕೂತಿದ್ದಾರೆ. ಯಾಕೆಂದರೆ ನಮಗೆ ಹಣ ಮುಖ್ಯ ಅಲ್ಲ, ನಮಗೆ ಭಕ್ತರು ಮುಖ್ಯ. ಭಕ್ತರೊಟ್ಟಿಗೆ ಶ್ರಮ ಮಾಡುವಂಥ ಜನರು ನಮಗೆ ಮುಖ್ಯ. ಆಗ ಅದೇ ರೀತಿಯಲ್ಲಿ ಭಗವತಿ ನಮಗೆ ಆ ಶಿವದುರ್ಗ ಪರಮೇಶ್ವರಿ ಒಳ್ಳೆಯ ಒಂದು ಮಾರ್ಗವನ್ನು ಚಂದ್ರಶೇಖರ್ ಅವರ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದೆಲ್ಲ ತಾಯಿ ಅನುಗ್ರಹ. ಅವರಿಗೇನು ಇಲ್ಲೇ ಮೇಲೆ ಒಂದು ಅಭಿಮಾನ, ಆ ತಾಯಿ ಅವರಿಗೆ ಅಭಿಮಾನವನ್ನು ನೀಡಿದರು. ನೀವು ಬನ್ನಿ ಇಲ್ಲಿಗೆ, ನೀನು ಇಲ್ಲಿ, ನಿನ್ನಿಂದ ಒಳ್ಳೆ ಕಾರ್ಯ ಆಗಲಿಕ್ಕಿದೆ ಅಂತೇಳಿ ಅವರಿಗೆ ತಾಯಿ ಅನುಗ್ರಹ ಮಾಡಿದರು. ಅದನ್ನು ನೋಡಿ 1.5 ತಿಂಗಳ ಒಳಗೆ ಸೋಮೇಶ್ವರದಲ್ಲಿ ಯಜ್ಞ ಆಯಿತು. ನಾನು ಮೊಬೈಲ್ ನೋಡ್ತಾ ಇದ್ದೆ. ನೋಡಿ ಒಂದು ದಿವಸ ಸಂಕಲ್ಪ ಆಯಿತು, ಇವರನ್ನು ನಾನು ಕರೆಯಲೇಬೇಕು ನನ್ನ ಮಠಕ್ಕೆ.
ಒಂದು ತಿಂಗಳ ಒಳಗೆ 15 ದಿವಸ 16 ದಿವಸ ಒಳಗೆ ಅವರ ಚಂದ್ರಶೇಖರನಲ್ಲಿ ಮಾತಾಡಿದ 14-20 ದಿವಸ ಒಳಗೆ ಯಜ್ಞ ಆಗ್ತಿತ್ತು. ನನ್ನ ಮನಸ್ಸಿಗೆ ಆಯ್ತು, ಇವರ ನಮಗೆ ಒಂದು ದಿವಸ ಆದರೂ ಮಳೆ ಕರೆಯಬೇಕಂತೇಳಿ. ಏನೋ ತಾಯಿಯ ಪ್ರೇರಣೆ ಮುಖಾಂತರ ಚಂದ್ರಸೇನ ನಾನು ಅವರನ್ನೇ ಕರೆಯುತ್ತೆ, ನಿಮಗೆ ನೀವು ಚಿಂತನೆ ಮಾಡಿ ಅಂತೇಳಿ. ನಾನೊಂದು ದಿವಸ ತಾಯಿಯಲ್ಲಿ ಅದಕ್ಕೋಸ್ಕರ ಕೂತು ಚಿಂತನೆ ಮಾಡಿದೆ. ಈಗ ಗುರುಗಳು ಹೇಳಿದ ರೀತಿಯಲ್ಲಿ ಯಾರನ್ನು ಎಲ್ಲಿಗೆ ತರಿಸ್ತಾರೆ ಅಲ್ಲಿಗೆ ಖಂಡಿತ ತರಿಸ್ತಾರೆ ಅಂತೇಳಿ ನಮಗೆ ಸಂತೋಷ್ ಗೋಲಿ ಅವರು ಸಾಕ್ಷಿ. ನಾನು ಸಂಕಲ್ಪ ಮಾಡಿದ ತಾಯಿಯ ಮುಖಾಂತರ ಸಂಕಲ್ಪ ಮಾಡಿ ಒಂದು 10 ದಿವಸ ಒಳಗೆ ಚಂದ್ರಶೇಖರ್ ಅವರು ಕರ್ಕೊಂಡು ಬಂದರು. ನನಗೊಂದು ಆಶ್ಚರ್ಯ ಆಯಿತು. ನನ್ನ ಟ್ರಸ್ಟಿಗೆ ಒಂದು ಅಧ್ಯಕ್ಷ ಸ್ಥಾನ ಇವರನ್ನು ಕೊಟ್ಟರೆ ನನ್ನ ಕ್ಷೇತ್ರ ಖಂಡಿತ ಇವರ ಕೈಲಿ ಆಗ್ತದೆ. ಯಾಕೆಂದರೆ ಕೆಲವು ಕಡೆಯಲ್ಲಿ ಅವರು ಅಜೀರ್ಣವಿದ್ದಂಥ ಸ್ಥಿತಿಯನ್ನು ಜೀರ್ಣಗೊಳಿಸಿ ಹೊರಗೆ ಬಂದಂಥ ವ್ಯಕ್ತಿ ಅವರು. ಆಕಾಂಕ್ಷೆ ಇಲ್ಲದ ವ್ಯಕ್ತಿ. ದೊಡ್ಡ ಹೆಸರಾಗಬೇಕು, ನನಗೆ ಅದಾಗಬೇಕಂತ ಆಕಾಂಕ್ಷೆ ಏನಿಲ್ಲ. ಅವರು ನೋಡೋ ಗೊತ್ತಾಗ್ತದೆ. ಸಾಮಾನ್ಯ ವ್ಯಕ್ತಿಯರಾಗಿದ್ದಾರೆ, ಸಾಮಾನ್ಯ ವ್ಯಕ್ತಿಯಾಗಿ ನಡೆಯುತ್ತಾರೆ. ಏನು ಅವರಿಗೆ ನಮ್ಮ ಮೇಲೆ ಆಕಾಂಕ್ಷೆಗಳಿಲ್ಲ. ಆಗಿದ್ದ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ತಾಯಿಯವರನ್ನು ಕರೆಸ್ತಾರೆ ಅಂತೇಳಿ ನಾನೊಂದು ಹೇಳಿಕೆ ಇಚ್ಛೆಪಡಿಸ್ತೇನೆ. ಶ್ರೀ ಶಿವದುರ್ಗಮ್ಮ ಮಠದ ಮುಕ್ತೇಶ್ವರರಾದ ಯಶವಂತ ಆಳ್ವ, ಕೂಡ್ಲು ಸದಾಶಿವ ದೇವಸ್ಥಾನದ ಅರ್ಚಕರಾದ ನಾಗೇಂದ್ರ ಭಟ್, ವಿಟ್ಲ ಸೀಮೆಯ ಹೊಸಬೀಡು ಅರಮನೆಯ ಜನಾರ್ದನ ಬಳ್ಳಾರ್, ಚಲನಚಿತ್ರ ನಟರಾದ ಎಸ್ ಶೆಟ್ಟಿ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಸುರೇಶ್ ಭಟ್ನಗರ, ತುಳುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು, ಪೊಲೀಸ್ ವೃತ್ತ ನಿರೀಕ್ಷಕರಾದ ಪ್ರಮೋದ್, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ಉದಯಕುಮಾರ್ ಶೆಟ್ಟಿ, ವಕೀಲರಾದ ಉಮೇಶ್ ಶೆಟ್ಟಿ, ಮಾಡೂರು ಶಿರ್ಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಸರರಾದ ಕೆಪಿ ಸುರೇಶ್, ಬೆಂಗಳೂರಿನ ಉದ್ಯಮಿ ದಯಾನಂದ, ಮುಂಬೈ ಉದ್ಯಮಿ ಜಿತೇಶ್ ಶೆಟ್ಟಿ, ಕೋಟೆಕಾರು ಪಟ್ಟಣ ಪಂಚಾಯತ್ ಸದಸ್ಯ ನವೀನ್ ಕೊಂಡಾನ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.